ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಬನ್ನಿ ಟೀ ಕುಡಿಯೋಣ. ಟೀ ಕುಡಿತಾ ಇದ್ದೀನಿ. ಗಂಟೆ 4 ಆಯಿತು. ಇವಾಗ ನಾನು ಸ್ವಲ್ಪ ಸಮೋಸ ಮಾಡೋಣ ಅಂತ ಹೇಳಿ ವೆಜ್ ಸಮೋಸ ಹೇಳ್ತೀನಿ ನೋಡಿ. ದೊಡ್ಡ ಸಮೋಸ ಬರುತ್ತೆ, ವೆಜ್ ಸಮೋಸ. ಅದನ್ನು ಮಾಡ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಾಗುತ್ತೆ. ನಾನು ನಿಮಗೆ ಈಸಿಯಲ್ಲಿ ಮಾಡಿ ತೋರಿಸ್ತೀನಿ ಯಾವ ಥರ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಯಾವ ರೀತಿ ಮಾಡೋದಂತ ಹೇಳಿ. ಆದರೆ ಇದರಲ್ಲಿ ನಾನು ಎಲ್ಲ ಕರೆಕ್ಟಾಗಿ ತೋರಿಸಲ್ಲ. ಈ ರೆಸಿಪಿಯನ್ನು ನಾನು ನನ್ನ ಸೀದಾ ರೆಸಿಪಿ ಚಾನಲ್ಗೆ ಹಾಕ್ತೀನಿ. ಒಂದೇ ಇದು ನಿಮಗೆ ಮೊದಲು ಬರುತ್ತೆ, ಆಮೇಲೆ ವ್ಲಾಗ್ ಬರ್ಬೋದು, ಅಥವಾ ವ್ಲಾಗ್ ಮೊದಲು ಬರ್ಬೋದು, ರೆಸಿಪಿ ಆಮೇಲೆ ಬರ್ಬೋದು. ನನಗೆ ಗೊತ್ತಿಲ್ಲ ಅದು ಸರಿಯಾಗಿ ಏನಾಗುತ್ತೆ ಅಂತ. ಓಕೆ, ಬೇಗ ಸಮೋಸ ಮಾಡ್ತೀನಿ. ಫಸ್ಟಿಗೆ ಟೀ ಕುಡಿತೀನಿ. ಟೀ ನಾನಿಲ್ಲಿ ಬ್ಲ್ಯಾಕ್ ಟೀ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಟೀ ಅಂತ ಹೇಳ್ತೀನಿ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಕುಡಿತಾ ಇದ್ದೀನಿ. ಆಮೇಲೆ ಸಮೋಸವನ್ನು ಮಾಡ್ತೀನಿ. ಓಕೆ, ಈಗ ನಾನು ಹಿಟ್ಟನ್ನು ಕಲಸಿಟ್ಟೆ. ಹಿಟ್ಟು ಕಲಸಿ ಒಂದು 10-15 ಅಂದರೆ 20 ನಿಮಿಷ ಅಂದರೆ ಇಡಲೇಬೇಕು. ಆವಾಗ ಚೆನ್ನಾಗಾಗುತ್ತೆ. ಅದು ಸ್ವಲ್ಪ ಟೈಟಾಗಿ ಕಲಸಿ ಇಡಬೇಕು ಯಾವಾಗಲೂ. ಸಮೋಸನ ಹೊರಗಿನ ಕವರ್ ನಿಮಗೆ ಕ್ರಿಸ್ಪಿ ಆಗಬೇಕಾದ್ರೆ ಹಿಟ್ಟನ್ನು ಸ್ಮೂತ್ ಅಲ್ಲ, ಟೈಟಲ್ಲಿ ನಾವು ಕಲಸಿಡ್ಬೇಕು. ನಾನದು ರೆಸಿಪಿ ಚಾನಲ್ ಕರೆಕ್ಟಾಗಿ ಹಾಕ್ತೀನಿ. ಆದರೂ ಇದರಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಆಲೂಗೆಡ್ಡೆ ಸಿಪ್ಪೆ ತೆಗಿತಾ ಇದ್ದೀನಿ. ಬೇಯಿಸಿದ ಆಲೂಗೆಡ್ಡೆದು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಸ್ಟಫಿಂಗ್ಗೆ ಆಲೂಗಡ್ಡೆ ಅದರ ಒಳಗೆ ಹಾಕಲಿಕ್ಕೆ, ಸಮೋಸದ ಒಳಗೆ. ಒಂದೊಂದು ರೀತಿಯಲ್ಲಿ ಸ್ಟಫಿಂಗ್ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಬಾಜಿ ಥರ ಮಾಡಿ, ಅದೆಲ್ಲ ತುಂಬ ಚೆನ್ನಾಗಾಗುತ್ತೆ. ನಾವೊಮ್ಮೆ ಗೋವಾದಲ್ಲಿ ತಿಂದಿದ್ವಿ ಆಲೂ ಸಮೋಸ. ಅಲ್ಲಿ ತುಂಬ ಚೆನ್ನಾಗಿ ಬಾಜಿ ಮಾಡಿ ಅದರೊಳಗೆ ಇಷ್ಟು ದೊಡ್ಡ ದೊಡ್ಡ ಸಮೋಸ ಕೊಡ್ತಾರೆ. 7 ರೂಪಾಯಿ ಏನಾಯಿತು ಸಮೋಸಕ್ಕೆ. ಒಂದು ಸಮೋಸಕ್ಕೆ 7 ರೂಪಾಯಿ. ಒಂದು ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗ್ತದೆ. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅದು ತುಂಬ ಖುಷಿ ಆಯಿತು ನನಗೆ. ಅದು ಅಂದರೆ ಅದರ ಒಳಗಿನ ಮಸಾಲೆ ಉಂಟಲ್ಲ ನೋಡಿ, ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅದು. ನೆಕ್ಸ್ಟ್ ಸಲ ಹೋಗುವಾಗ ನಾವು ಗೋವಾಕ್ಕೆ ಅಲ್ಲಿ ಹುಡುಕಿದ್ವಿ. ಅದರಲ್ಲೆಲ್ಲ ಏನು ಸರಿ ಆಗ್ತಾ ಇತ್ತು ಬಿಲ್ಡಿಂಗ್ ಎಲ್ಲ, ಹಾಗಾಗಿ ಆ ಅಂಗಡಿನೇ ಇರಲಿಲ್ಲ. ತುಂಬ ಬೇಸರ ಆಯಿತು ನಮಗೆ. ತುಂಬ ಒಳ್ಳೆದಿತ್ತು ಮಾತ್ರ. ಮಪ್ಸ ಅಂತ ಹೇಳ್ತೀವಿ ನೋಡಿ, ಅಲ್ಲಿ ಸಿಗುತ್ತೆ. ಗೋವಾದಲ್ಲಿ ಮಪ್ಸ ಉಂಟು ನೋಡಿ. ಅಲ್ಲಿ ಯಾರಾದರೂ ಗೋವಾಕ್ಕೆ ಹೋಗ್ಲಿಕ್ಕಿದ್ರೆ ಮಪ್ಸದಲ್ಲಿ ಒಮ್ಮೆ ಸಮೋಸ ತಿಂಡಿ, ತುಂಬ ಚೆನ್ನಾಗಿ ಉಂಟು. ಓಕೆ, ನಾನು ಬೇಗ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಮಾತಾಡ್ಲಿಕ್ಕೆ ಸಿಗ್ತೀನಿ. ಓಕೆ ನೋಡಿ, ಸಮೋಸ ಮಾಡಿ ಆಯಿತು. ಚೆನ್ನಾಗಿ ಕುತ್ಕೊಂಡಿದೆ ಸಮೋಸ, ನೋಡ್ಬೋದು ನೀವು. ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನಾನೀಗ. ಫ್ರೈ ಮಾಡುವಾಗ ಯಾವಾಗಲೂ ಗ್ಯಾಸನ್ನು ಸ್ಲೋವಲ್ಲಿಟ್ಟು ಫ್ರೈ ಮಾಡಿದರೆ ಮಾತ್ರ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿ ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ ಅಂದರೆ ಮೇಲೆ ಸ್ವಲ್ಪ ಜೋರಾಗಿ ಎಣ್ಣೆ ಬಿಸಿ ಇದ್ದು ಆಮೇಲೆ ನೀವು ಸಮೋಸ ಹಾಕಿದರೆ ಏನಾಗುತ್ತೆ ಅಂದರೆ ಬಬಲ್ಸ್ ಬರುತ್ತೆ ನೋಡಿ, ಮೇಲ್ಗಡೆ ಒಂಥರ ಬಬಲ್ಸ್ ಥರ ಬರುತ್ತೆ, ಚೆನ್ನಾಗಾಗಲ್ಲ. ಹಾಗಾಗಿ ಗ್ಯಾಸ್ ಯಾವಾಗಲೂ ಮೀಡಿಯಮಲ್ಲೇ ಇಟ್ಟು, ನೀವು ತುಂಬ ಬಿಸಿ ಎಣ್ಣೆಗೆ ಬಿಡಬಾರ್ದು. ಮೀಡಿಯಮಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಬಿಸಿ ಆಗುವಾಗ ಬಿಡಬೇಕು. ಆಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಚೆನ್ನಾಗಿ ಬರುವ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ನೋಡಿ, ಸಮೋಸ ರೆಡಿ ಆಯಿತು. ಬಿಸಿ ನೋಡಿದ್ರಲ್ಲ, ಹೊರಗಡೆ ಸಿಗುತ್ತೆ ನೋಡಿ, ಹಾಗೆ ಆಗುತ್ತೆ. ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ನಿಮಗೆ ಒಂದೀಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಇದು ನಾನು ಮಾಡಿ ಎಂತ ಹೇಳ್ತೀವಿ, ತಣ್ಣಗಾದರೂ ನೋಡಿ ಈಗ ಎಷ್ಟು ಚೆನ್ನಾಗಿರುತ್ತೆ ಇದರ ಸೌಂಡು. ನೋಡಿದ್ರೆಲ್ಲ ಕ್ರಿಸ್ಪಿಯಾಗಿ ದಪ್ಪ ಆಗಿ ತುಂಬ ಚೆನ್ನಾಗಿರುತ್ತೆ. ಹೇಳ್ತಾ ಉಂಟಾ ನೋಡಿ ತುಂಬ ಚೆನ್ನಾಗಿದೆ. ನಾನು ಒಂದು ತಿಂತೀನಿ, ಯಾಕೆಂದರೆ ತುಂಬ ಚೆನ್ನಾಗಿದೆ ಇದು. ಆಮೇಲೆ ಇದನ್ನೆಲ್ಲ ಈಗ ಮಕ್ಕಳಿಗೆ ಸಾಸ್ ಹಾಕಿ ಅಥವಾ ಪುದೀನ ಚಟ್ನಿ ಯಾವುದಾದ್ರೂ ಹಾಕಿ ತಿನ್ನಿ, ತುಂಬ ಚೆನ್ನಾಗಾಗುತ್ತೆ. ನಾನೀಗ ಟೊಮೆಟೊ ಸಾಸ್ ಹಾಕಿ ಕೊಡ್ತೀನಿ, ಕೆಚಪ್ ಹಾಕಿ ಕೊಡ್ತೀನಿ. ಓಕೆ ನೋಡಿ, ಮಕ್ಕಳು ಮೇಲೆ ಕೂತ್ಕೊಂಡು ತಿಂತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಮೇಲೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ತಿನ್ನಲಿಕ್ಕೆ.
ನಾವೀಗ ಪಾರ್ಕಿಗೆ ಬಂದಿದ್ದೀವಿ. ಇದು ಕದ್ರಿ ಪಾರ್ಕ್ ಅಂತ ಹೇಳಿ ನಾನಿಲ್ಲಿ ವಾಕಿಂಗ್ ಅಂತ ಬಂದಿದ್ದೀನಿ. ಮೊನ್ನೆಯಿಂದ ನಾನು ಡೈಲಿ ಸಂಜೆ ಕದ್ರಿ ಪಾರ್ಕಿಗೆ ಹೋಗ್ತಾ ಇದ್ದೀನಿ ವಾಕಿಂಗ್ಗೆ ಕಂಟಿನ್ಯೂಸ್ ಆಗಿ. ತುಂಬ ಜನ ವಾಕ್ ಮಾಡ್ತಾರೆ, ಹಾಗಾಗಿ ಒಂಥರ ಖುಷಿಯಾಗುತ್ತೆ ಎಲ್ಲರ ಜೊತೆ ವಾಕ್ ಮಾಡಲಿಕ್ಕೆ. ಇದು ನಾನು ಮೊದಲಿನ ನನ್ನ ವ್ಲಾಗಲ್ಲಿ ಸಹ ಸರಿಯಾಗಿ ಈ ಪಾರ್ಕನ್ನು ನಿಮಗೆ ತೋರಿಸಿದ್ದೀನಿ ನಾನು. ಮಂಗಳೂರಲ್ಲಿ ಇದ್ದವರಿಗೆ ಹೆಚ್ಚಾಗಿ ಗೊತ್ತುಂಟು ಕದ್ರಿ ಪಾರ್ಕ್ ಅಂದರೆ ಏನು ಅಂತ ಹೇಳಿ. ತುಂಬ ಚೆನ್ನಾಗಿದೆ ಇದು ಪಾರ್ಕ್, ತುಂಬ ಓಲ್ಡು. ನಾವು ಸಣ್ಣಗಿರುವಾಗದಿಂದಲೇ ಉಂಟು ಇದು ಪಾರ್ಕ್. ಓಕೆ, ನಾನು ಬೇಗ ಬೇಗ ನನ್ನ ವಾಕಿಂಗ್ ಎಲ್ಲ ಮಾಡ್ತೀನಿ. ಬಂದಿದ್ದೀವಿ ಕದ್ರಿ ಪಾರ್ಕ್ ಅಂತ ಹೇಳಿದ್ದು. ತುಂಬ ಚೆನ್ನಾಗಾಗುತ್ತೆ ವಾಕಿಂಗ್. ಇಲ್ಲಿ ತುಂಬ ಜನ ಬರ್ತಾರೆ ನೋಡಿ, ಎಷ್ಟು ಬೆವರ್ತಿದ್ದೀನಿ. ಒಳ್ಳೆಯದಾಗುತ್ತೆ ಎಲ್ಲರ ಜೊತೆ ವಾಕ್ ಮಾಡಲಿಕ್ಕೆ, ಸ್ವಲ್ಪ ಎನರ್ಜಿ ಕೂಡ ಬರುತ್ತೆ, ಎನ್ಕರೇಜ್ ಕೂಡ ಆಗುತ್ತೆ. ಓಕೆ, ಸಂಜೆ ಸ್ವಲ್ಪ ವಾಕ್ ಮಾಡಬೇಕು, ಚೆನ್ನಾಗಾಗುತ್ತೆ. ಅದಕ್ಕೆ ಇವತ್ತು ನಿಮ್ಮ ಮನೆ ಹತ್ರ ಎಲ್ಲಾದರೂ ಪಾರ್ಕ್ ಏನಾದರೂ ಇದ್ದರೆ ಅಲ್ಲಿ ಹೋಗಿ ವಾಕಿಗೆ. ಬೇರೆಯವರು ವಾಕ್ ಹೋಗೋದು ನೋಡಿ ನಿಮಗೆ ಸಹ ಖುಷಿಯಾಗುತ್ತೆ, ನೀವು ಸಹ ಮಾಡ್ತೀರಾ. ಓಕೆ, ಸಾಕಾಯಿತು. ಇವಾಗ ಪೆಂಟೆಗೆ ಹೋಗ್ತಾನೆ. ಸ್ವಲ್ಪ ಮಾರ್ಕೆಟ್ ಹೋಗ್ಲಿಕ್ಕುಂಟು. ನೋಡಿ, ಇವನು ಸಹ ಬಂದಿದ್ದಾನೆ. ಇವನು ವಾಕಿಗೆ ಬರಲಿಲ್ಲ, ಇವನು ಸುಮ್ಮನೆ ಆಟ ಆಡ್ಲಿಕ್ಕೆ ಬಂದಿದ್ದಾನೆ ಅಷ್ಟೇ. ಇಲ್ಲಿ ತುಂಬ ಉಯ್ಯಾಲೆಲ್ಲ ಉಂಟು ನೋಡಿ, ಅಲ್ಲಿ ಆಟ ಆಡ್ಲಿಕ್ಕೆ ಬಂದಿದ್ದಾನೆ. ಓಕೆ, ಈಗ ಮಾರ್ಕೆಟಿಗೆ ಹೋಗ್ಲಿಕ್ಕುಂಟು. ನನ್ನ 2 ಸಣ್ಣ ಸಣ್ಣ ಅಕ್ಕಿಗಳು ಉಂಟು ನೋಡಿ, ಅದಕ್ಕೆ ಗೂಡು ಬೇಕಿತ್ತು ಒಂದು ದೊಡ್ಡದು. ಅದು ಮೊದಲು ನಾನು ಮಾಡಿದ ಗೂಡು ಸ್ವಲ್ಪ ರೆಸ್ಟ್ ತಿಂದಿದೆ ಅಂತ ಹೇಳ್ತೇವೆ ನೋಡಿ, ಹಾಗೆ ಆಗಿದೆ. ಹಾಗಾಗಿ ಬೇರೆ ಗೂಡು ತರಲಿಕ್ಕುಂಟು. ನೋಡೋಣ ಈಗ ಅಂಗಡಿ ಓಪನ್ ಇರುತ್ತಾ ಇಲ್ಲ ಗೊತ್ತಿಲ್ಲ. ಆಲ್ರೆಡಿ ಇರಲಿ ಬರೋದಲ್ಲಿ ಸದ್ಯನೇ 7 ಗಂಟೆ ಆಗ್ತಾ ಬಂತು. ಇನ್ನೂ ಹೋಗಿ ನೋಡ್ತೀನಿ ನಾನು ಏನಾಗ್ತದೆ ಅಂತೇಳಿ. ಓಕೆ, ನಾನು ಅಲ್ಲಿ ನಿಮಗೆ ತೆಗಿತೀನಿ. ಹಾಯ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೆ. ಸಾರಿ, ನಿನ್ನೆ ನನಗೆ ಆಮೇಲೆ ಏನು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನನಗೆ ಬರ್ಡ್ಸಿನ ಇದಕ್ಕೆ ಹೋದ್ಮೇಲೆ ನಾನು ಏನು ಮಾಡಲಿಲ್ಲ, ಒಂದು ಲೇಟ್ ಆಗಿತ್ತು. ಹಾಗೆ ಸ್ವಲ್ಪ ಮನೆದು ಸ್ವಲ್ಪ ಅದು ಇದು ಅಂತ ಕೆಲಸ ಆಯಿತು ಅದು. ಹಾಗಾಗಿ ಏನು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನಾನು ಬೆಳಿಗ್ಗೆ ಹೊರಗಡೆ ಹೋಗಿದ್ದೆ, ಮನೆಯದು ಕೆಲಸ ಆದಮೇಲೆ ಹೊರಗಡೆ ಹೋಗಿದ್ದೆ ಮಾಲಿಗೆ, ಯಾವುದು ಸಿಟಿ ಸೆಂಟರ್ ಮಾಲಿಗೆ. ಹಾಗಾಗಿ ಬೆಳಿಗ್ಗೆಯಿಂದ ಸಹ ಏನು ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಬಂದಿದ್ದಷ್ಟೇ ಮನೆಗೆ, 1-2 ಗಂಟೆ ಆಗ್ತಾ ಬಂತು. ಇವಾಗ ಬಂದಿದ್ದಷ್ಟೇ, ಇನ್ನೂ ಸಹ ಊಟ ಎಲ್ಲ ಏನು ಮಾಡಿಲ್ಲ. ಊಟ ಇವತ್ತು ಹೊರಗಡೆಯಿಂದ ಆರ್ಡ್ರ್ ಮಾಡಿದ್ದಾರೆ. ರೈಸ್ ಮಾತ್ರ ಬೆಳಿಗ್ಗೆ ಮಾಡಿದ್ದೆ ನಾನು, ಇನ್ನು ಹೊರಗಡೆದು ಆರ್ಡ್ರ್ ಮಾಡಿದ್ದಾರೆ. ಹಾಗೆ ಅದಕ್ಕೆ ಕಾಯ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಮಿಕ್ಸ್ ಬೇರೆ ನನಗೆ ಬೇಕಿತ್ತು, ಅಂದರೆ ಜ್ಯೂಸರ್ ಮತ್ತು ಫ್ರೂಟ್ ಪ್ರೊಸೆಸರ್ ಎಲ್ಲ ಇರುವಂಥದ್ದು ಬೇಕಿತ್ತು. ಹಾಗಾಗಿ ಅದು ನೋಡಲಿಕ್ಕೆ ಅಂತ ಹೋಗಿದ್ದೆ. ಆನ್ಲೈನಲ್ಲಿ ಎಷ್ಟಿರುತ್ತೆ ಅಥವಾ ಇಲ್ಲಿ ಮಾಲಲ್ಲಿ ಎಷ್ಟು ಉಂಟಂತ ನೋಡಲಿಕ್ಕೆ ಹೋಗಿದ್ದೆ. ಚೆನ್ನಾಗಿದೆ. ಪ್ರೀತಿ ಅಂತ ಈಗ ಒಂದು ಹೊಸತ್ತಾಗಿ ಬಂದಿದೆ, ಅದನ್ನು ನೋಡಿ ಬಂದಿದ್ದೀನಿ, ನೋಡಬೇಕು, ಅದು ಸಹ ತೊಗೊಳ್ಬೇಕು. ಆಮೇಲೆ ನನಗೆ ಒಂದು ಇಸ್ತ್ರಿ ಅಯನ್ ಹೇಳ್ತೀವಿ ನೋಡಿ, ಅಯನ್ ಸಹ ಬೇಕಿತ್ತು, ಅದನ್ನು ಸಹ ಒಂದು ತೊಗೊಂಡು ಬಂದೆ, ಫಿಲಿಪ್ಸ್ ಇದು ಅಯನ್. ಆಮೇಲೆ ಇವತ್ತು ಸಹ ಮಾಲಲ್ಲಿ ತುಂಬ ಜನ ಸಿಕ್ಕಿದ್ರು, ನನಗೆ ಖುಷಿ ಆಯಿತು. ರಿಲಯನ್ಸಲ್ಲಿ ಸಹ ಒಬ್ಬರು ಸಿಕ್ಕಿದ್ರು ನೋಡಿ, ಇದು ತೊಗೊಂಡು ಬಂದೆ ನಾನು. ಇವಾಗ ಇದು ಎಂಥ ಸಿರಮಿಕ್ ಕೋಟಿಂಗ್ ಬರುತ್ತೆ ಅಂತೆ. ನಾವು ಇಸ್ತ್ರಿ ಎಲ್ಲ ಮಾಡುವಾಗ ನಾವು ಅಯನ್ ಎಲ್ಲ ಮಾಡುವಾಗ ಅಂಟುತ್ತೆ ನೋಡಿ ಬಟ್ಟೆ, ಅದೆಲ್ಲ ಅಂಟುದಿಲ್ಲ ಅಂತ ಹೇಳಿದರು. ಸಿರಮಿಕ್ ಕೋಟಿಂಗ್ ಅಂತೆ, ತುಂಬ ಚೆನ್ನಾಗಿದೆ. ಸ್ಟೀಮರ್ ಇದೆ ತಂದಿದ್ದೀನಿ ನಾನು. ಆಮೇಲೆ ನನಗೆ ಒಂದು ಕ್ಯಾಮ್ ರೆಕಾರ್ಡರ್ ಸಹ ಬೇಕಿತ್ತು, ಅದು ಸಹ ಎಲ್ಲ ನೋಡಿ ಬಂದಿದ್ದೀವಿ. ನೋಡೋದು ಒಂದೊಂದಾಗಿ ತಗೊಳ್ಳೋದು ಅಂತ ಹೇಳಿ, ಒಮ್ಮೆಲೆ ತಗೊಳ್ಳಿಕ್ಕೆ ಆಗೋದಿಲ್ಲ, ಒಂದೊಂದಾಗಿ ತಗೊಳ್ಳೋದು ಅಂತ ಹೇಳಿ.
ಓಕೆ, ಇನ್ನು ಊಟ ಆಗಬೇಕು, ಇನ್ನೆಲ್ಲ ಆಗಬೇಕು. ಆಮೇಲೆ ನಿಮ್ಮ ಊಟ ಎಲ್ಲ ಆದಮೇಲೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಇವಾಗ ಸಂಜೆ 4 ಗಂಟೆ ಆಯಿತು. ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಈಗ ಸಂಜೆ 4 ಗಂಟೆ ಆಗ್ತಾ ಬಂತು. ಮಕ್ಕಳಿಗೆ ಸ್ವಲ್ಪ ಪರೋಟ ಮತ್ತು ನಾನಿವತ್ತು ಗೋಬಿ ಹೇಳ್ತೀವಿ ನೋಡಿ, ಗೋಬಿದ್ದು ಏನು ಹಾಕಲ್ಲ, ಟೊಮೆಟೊ ಎಲ್ಲ ಏನು ಹಾಕದೆ ಗೋಬಿದೊಂದು ಪಲ್ಯ ಥರ ಮಾಡ್ತೀನಿ, ಗಸಿ ಥರ. ಅದನ್ನು ಮಾಡ್ತಾಯಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ. ಆದರೆ ಪರೋಟ ನಾನು ತೋರಿಸೋದಿಲ್ಲ, ಯಾಕೆಂದರೆ ಪರೋಟ ನೀವು ಸುಮಾರು ಸಲ ನೋಡಿದ್ದೀರಾ. ನೋಡಿ, ಪರೋಟನ ಮಾಡಿಟ್ಟೆ. ಪರೋಟ ನೀವು ಸುಮಾರು ಸಲ ನೋಡಿದ್ದೀರಾ, ನಾನು ಯಾವ ರೀತಿ ಮಾಡೋದಂತ ನಾನು ವೀಡಿಯೋ ಸಹ ಹಾಕಿದ್ದೀನಿ, ಅದರದ್ದು ರೆಸಿಪಿ ಚಾನಲಲ್ಲಿ ಉಂಟು. ಅದನ್ನು ನೀವು ನೋಡ್ಬೋದು, ಈಸಿಯಾಗಿ ಪರೋಟ ಮಾಡೋದು ಹೇಗೆ ಅಂತ ನಾನು ಹಾಕಿದ್ದೀನಿ. ಅದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಪರೋಟ ಮಾಡಿ ರೆಡಿಯಾಗಿದೆ. ಈಗ ಗೋಬಿ ಮಾಡಲಿಕ್ಕೆ ಉಂಟು. ಗೋಬಿ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ. ಓಕೆ, ಬನ್ನಿ ಬೇಗನೆ ಮಾಡಿ. ಓಕೆ, ನಾನಿಲ್ಲಿ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ. ಫಸ್ಟಿಗೆ ನೋಡ್ಬೋದು ನೀವು, ಸ್ವಲ್ಪನೇ ಮೆಣಸು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ತೀನಿ, ಚೆನ್ನಾಗಿ ಫ್ರೈ ಮಾಡಬೇಕಿದು. ನೋಡಿ, ಫ್ರೈ ಮಾಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಶೇಂಗಾ ಅಂತ ಹೇಳ್ತೀನಿ ನೋಡಿ, ಅದನ್ನು ಹಾಕಿದ್ದೀನಿ. ಒಂದು 2 ಸ್ಪೂನ್, ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಅಥವಾ ಒಂದು 1/4 ಕಪ್ಪಷ್ಟು ನಾನಿಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ತಿದ್ದೀನಿ. ಕೊತ್ತಂಬರಿ ಒಂದು ದೊಡ್ಡ ಸ್ಪೂನಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ ಇಲ್ಲಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಆಮೇಲೆ ಬಿಳಿ ಎಳ್ಳು ಅಂತ ಹೇಳ್ತೀವಿ ನೋಡಿ, ಅದನ್ನು ನಾನು ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಆಮೇಲೆ ಗಸಗಸೆ ಅಂತ ಹೇಳ್ತೀವಿ ನೋಡಿ, ಅದನ್ನು ಒಂದು ಸಣ್ಣ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಬಿಳಿ ಎಳ್ಳು ಎಲ್ಲ ಪಟ್ ಅಂತ ಆಗಬೇಕು, ಅಷ್ಟರವರೆಗೆ ನಾನು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇವಾಗ, ನೋಡ್ಬೋದು ನೀವು. ಓಕೆ, ಇವಾಗ ನಾನು ಇದನ್ನು ತೆಗಿತೀನಿ. ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ತೆಂಗಿನಕಾಯಿ ಉಂಟು ನೋಡಿ, ತೆಂಗಿನ ತುರಿ, ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಅಂದರೆ ಒಂದು ತೆಂಗಿನಕಾಯಿ ಇರುತ್ತೆ ನೋಡಿ, ಅದು ಅರ್ಧ ಮಾಡ್ತೀವಿ, ಅದರಲ್ಲಿ ಆ ಅರ್ಧದಲ್ಲಿ ನಾನು ಅರ್ಧ ತೊಗೊಂಡಿದ್ದೀನಿ. ಗೊತ್ತಾಯ್ತಾರೆ ನಿಮಗೆ, ಅರ್ಧ ಕಾಯಿ ಇರುತ್ತೆ ನೋಡಿ, ಅದರಲ್ಲಿ ಅರ್ಧ ನಾನು ತುರಿ ತೊಗೊಂಡಿದ್ದೀನಿ. ಓಕೆ, ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಗೋಬಿಯನ್ನು ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೀನಿ. ಇವಾಗ ಇದನ್ನು ಫಸ್ಟಿಗೆ ನಾನು ಬೇಯಿಸಲಿಕ್ಕೆ ಹಾಕ್ತೀನಿ. ಬೇಯಿಸುವಾಗ ನಾನು ಇದಕ್ಕೆ ಸ್ವಲ್ಪ ನೀರು, ಎಷ್ಟು ಬೇಯಿಸಲಿಕ್ಕೆ ಬೇಕು ನೋಡಿ ಅಷ್ಟೇ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ. ಆಮೇಲೆ ಟರ್ಮರಿಕ್ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿದ್ರಲ್ಲ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿದನ್ನು ಬೇಯಿಸಲಿಕ್ಕೆ ಇಡ್ತೀನಿ. ಇವಾಗ ನಾನು ಮಸಾಲೆ ತೊಗೊಂಡಿದ್ದೆ ನೋಡಿ, ಅದಕ್ಕೆ ನೋಡಿ ಇಷ್ಟು ಸ್ವಲ್ಪ ಹುಳಿಯನ್ನು ತೊಗೊಂಡು ಇದನ್ನೀಗ ನೈಸ್ಲಿ ಗ್ರೈಂಡ್ ಮಾಡ್ತೀನಿ. ನೋಡಿ, ನಮ್ಮ ಗೋಬಿ ಕೂಡ ಚೆನ್ನಾಗಿ ಬೇಯ್ದಿದೆ. ಇವಾಗ ಏನು ಮಾಡ್ತೀನಿ ಅಂದರೆ, ಇದನ್ನು ಸಪ್ರೇಟಾಗಿ ನಾನು ತೆಗಿತೀನಿ. ಆಮೇಲೆ ಸ್ವಲ್ಪ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಸ್ವಲ್ಪ ಹಾಕಿದ್ದೀನಿ ಇಲ್ಲಿ. ಸಾಸಿವೆ ಎಣ್ಣೆ ಸ್ವಲ್ಪ ತೊಗೊಂಡು ಇದಕ್ಕೆ ನಾನು ಒಣಮೆಣಸು ಉಂಟು ನೋಡಿ, ಒಂದಿಲ್ಲಿ 2 ಒಣಮೆಣಸನ್ನು ನಾನು ಕಟ್ ಮಾಡಿದ್ದೀನಿ. ಒಣಮೆಣಸನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಂಟು ನೋಡಿ, ಅದನ್ನು 1 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಅದು ಇದೆಲ್ಲ ಸ್ವಲ್ಪ ಬೀಳುತ್ತೆ ಇದಕ್ಕೆ. ಫ್ರೈ ಮಾಡುವಾಗ ಸಹ, ಮಸಾಲ ಫ್ರೈ ಮಾಡುವಾಗ ಸಹ ನಾನು ಎಣ್ಣೆ ಹಾಕಲಿಲ್ಲ, ಮೆಣಸು ಎಲ್ಲ ಫ್ರೈ ಮಾಡುವಾಗ ನೋಡಿದ್ದೀರಿ ನೀವು. ಇವಾಗ ಮಾತ್ರ ಇಷ್ಟೇ ಸ್ವಲ್ಪ ಎಣ್ಣೆ ಹಾಕಿದ್ದು ನಾನು. ಆಮೇಲೆ ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಇದಕ್ಕೆ ಹಾಕ್ತೀನಿ. ಈ ಮಸಾಲವನ್ನು ನಮಗಿನ್ನು ಜಾಸ್ತಿ ಹೊತ್ತು ಇದರಲ್ಲಿ ಫ್ರೈ ಮಾಡಲಿಕ್ಕೆ ಇಲ್ಲ, ಯಾಕೆಂದರೆ ಮೊದಲೇ ನಾವು ಇದನ್ನು ಎಲ್ಲ ಮಸಾಲ ಮೊದಲೇ ಫ್ರೈ ಮಾಡಿ ಗ್ರೈಂಡ್ ಮಾಡಿದ್ದು, ಹಾಗಾಗಿ ಇಲ್ಲಿ ಫ್ರೈ ಮಾಡಲಿಕ್ಕಿಲ್ಲ. ಸ್ವಲ್ಪ ಹೊತ್ತು ನಾನು ಅಲ್ಲಾಡಿಸಿದ್ದೀನಿ ಅಷ್ಟೇ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ. ಓಕೆ, ನೋಡಿ ಇದರಲ್ಲಿ ಇದಕ್ಕೆ ಟೊಮೆಟೊ, ನೀರುಳ್ಳಿ ಏನು ನೀವು ಕಟ್ ಮಾಡಲಿಕ್ಕಿಲ್ಲ, ಏನಿಲ್ಲ. ಇದರಲ್ಲಿ ಬೇಗನೆ ಆಗಿ ಹೋಗುತ್ತೆ, ಆಗ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಚಪಾತಿ ಒಟ್ಟಿಗೆ ಯಾವುದರೊಟ್ಟಿಗೆ ನೀವು
ಇದನ್ನು ಮಾಡ್ಬೋದು. ನೋಡಿ, ಈಗ ನಾನು ಇದಕ್ಕೆ ಬೇಯಿಸಿದ ಗೋಬಿಯನ್ನು ಮಿಕ್ಸ್ ಮಾಡಿದ್ದೀನಿ, ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಏನು ಒಂದು ಕುದಿ ಬಂದರೆ ಸಾಕು. ಯಾಕೆಂದರೆ ಇದರಲ್ಲಿ ಗೋಬಿನೂ ಬೇಯ್ದಿದೆ, ಎಲ್ಲ ಬೇಯ್ದಿದೆ. ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ದಪ್ಪ ಮಾಡಿ. ಸ್ವಲ್ಪ ದಪ್ಪ ಇದ್ರೇ ಒಳ್ಳೆಯದಾಗುತ್ತೆ ಪರೋಟಾಗೆಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ದಪ್ಪವನ್ನು ಇಡ್ತಾಯಿದ್ದೀನಿ. ಓಕೆ, ಒಂದು ಕುದಿ ಬರಲಿ, ನಾನು ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತೀನಿ ಇದನ್ನು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ, ನೋಡ್ಬೋದು ನೀವು. ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ತುಂಡು ಬೆಲ್ಲ ಹಾಕ್ತೀನಿ. ನೀವು ಮೊದಲೇ ಬೇಕಿದ್ರೆ ಹಾಕ್ಬೋದು, ಅದು ಬೆಲ್ಲ ಬೇಡ ಅಂತ ಹೇಳಿದರೆ ನಿಮಗೆ ಬೆಲ್ಲ ಹಾಕದೇನೂ ಇರ್ಬೋದು ನೀವು. ನನಗೆ ಸ್ವಲ್ಪ ನೆನಪಾಗಲಿಲ್ಲ, ಹಾಗೆ ನಾನು ಇವಾಗ ಹಾಕ್ತಾಯಿದ್ದೀನಿ ಇದನ್ನು. ಓಕೆ, ಈಗ ನಾನು ಇದಕ್ಕೆ ಕಟ್ ಮಾಡಿದ ಕೊತ್ತಂಬರಿಯನ್ನು ಹಾಕ್ತೀನಿ. ಓಕೆ, ರೆಡಿ ಆಯಿತು ಮಸಾಲ. ಇಷ್ಟೇ ಕೆಲಸ, ಇದರಲ್ಲಿ ಏನು ಕೆಲಸ ಇಲ್ಲ, ಬೇಗ ಆಗಿ ಹೋಗುತ್ತೆ ಇದು. ಓಕೆ, ನಾನೀಗ ಸರ್ವ್ ಮಾಡಿ ಇದರೊಟ್ಟಿಗೆ ಪರೋಟ ಎಲ್ಲ ಕೊಟ್ಟು ಮಕ್ಕಳಿಗೆ ಆಮೇಲೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ನೋಡಿದ್ರಲ್ಲ, ಪರೋಟ ಎಲ್ಲ ಆಯಿತು. ಮಕ್ಕಳು ಪರೋಟ ಎಲ್ಲ ತಿಂದರು. ಇವಾಗ ನಾನು ಯಾರಿಗೆಲ್ಲ ಹಾಯ್ ಹೇಳಲಿಕ್ಕೆ ಉಂಟು ಅವರಿಗೆಲ್ಲ ಹಾಯ್ ಹೇಳಿ ಈ ವ್ಲಾಗನ್ನು ಬೇಗನೆ ಮುಗಿಸಿ ನಿಮಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ತುಂಬ ಲೇಟ್ ಆಯಿತು, ನಿನ್ನೆಯಿಂದ ಎಳಿತಾ ಇದ್ದೀನಿ ನಾನು ವ್ಲಾಗನ್ನು, ನಿನ್ನೆಯಿಂದ ಎಳಿತಾ ಇದ್ದೀನಿ. ಹಾಕಲಿಕ್ಕೆ ಆಗಲಿಲ್ಲ, ಮಧ್ಯೆ ಮಧ್ಯೆ ತುಂಬ ಕೆಲಸ ಆಯಿತು ನನಗೆ, ಹಾಗಾಗಿ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಮಧ್ಯೆ ಮಧ್ಯೆ ನಿಮಗೆ ಕೆಲವು ಮಾಡಿ ನಾನು ಹಾಕಿದ್ದೀನಿ. ಓಕೆ, ಫಸ್ಟ್ ಆಗಿ ಬರ್ತ್ಡೇ ಇದ್ದವರದು ಸೆಲ್ವಿರಾದ ಅವರ ಮಗಳು ಪೂರ್ಣಿಮಾ ಅವರದ್ದು ಬರ್ತ್ಡೇ. ಪೂರ್ಣಿಮಾ, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿಮಗೆ ಚೆನ್ನಾಗಿರಿ, ನೀವು ಯಾವಾಗಲೂ ಖುಷಿಯಾಗಿರಿ ನೀವು ಅಂತ ನಾನು ಹೇಳ್ತೀನಿ. ಚೈತ್ರ ಪ್ರಭು ಅವರ ಗಂಡ ವಿಜಯ್ ಪ್ರಭು ಅವರದ್ದು ಬರ್ತ್ಡೇ. ವಿಜಯ್ ಅವರೇ, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿಮಗೆ ಚೆನ್ನಾಗಿರಿ ನೀವು, ನಿಮ್ಮ ಏನು ಬಿಸ್ನೆಸ್ ಉಂಟು, ಏನು ಕನಸುಂಟು ಎಲ್ಲ ನನಸಾಗಲಿ ಅಂತ ನಾನು ಹೇಳ್ತೀನಿ. ದೀಪಕ್ ಡಿಕೋಸ್ತಾ ಅವರ ಸಿಸ್ಟರ್ ಶೀತಲ್ ಆ್ಯಂಡ್ ಅವರ ಹಸ್ಬೆಂಡ್ ವಿಜಯ್ ಅವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಶೀತಲ್ ಹಾಗೂ ವಿಜಯ್ ಅವರೇ, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮಗೆ ಚೆನ್ನಾಗಿರಿ ನೀವು, ಖುಷಿಯಾಗಿರಿ ನೀವು, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿ ನಡೆಯಲಿ ಮುಂದೆ ಕೂಡ ಅಂತ ನಾನು ಹೇಳ್ತೀನಿ. ಭೂಮಿಕಾ ಅವರ ಸಿಸ್ಟರ್ ಕಲ್ಯಾಣಿ ಮತ್ತು ಅವರ ಭಾವ ನೀರಜ್ ಅವರದ್ದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಉಂಟು. ನೀರಜ್ ಆ್ಯಂಡ್ ಕಲ್ಯಾಣಿ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ. ನಿಮಗೆ ಚೆನ್ನಾಗಿರಿ ನೀವು, ಖುಷಿಯಾಗಿರಿ ನೀವು. ಮೊನಿಷಾ, ಹಾಯ್ ಮೊನಿಷಾ, ಹೌ ಆರ್ ಯು? ತುಂಬ ಸಲ ನೀವು ಹೇಳಿದ್ರಿ ಅಂತ ಹೇಳಿದ್ರಿ, ನನಗೆ ಮಿಸ್ ಆಗಿರಬೇಕು, ಹಾಗಾಗಿ ನನಗೆ ಹೇಳಲಿಕ್ಕೆ ಆಗಲಿಲ್ಲ, ಸಾರಿ. ಹಾಯ್, ಹೇಗಿದ್ದೀರಾ ನೀವು? ರಾಘುಗೌಡ ಅವರ ಮಗಳು ತನು ಆ್ಯಂಡ್ ವೀನು, ಹಾಯ್, ಹೇಗಿದ್ದೀರಾ ಮಕ್ಕಳೇ? ನೆಸಿ ನಿಚ್ಚಿ, ಹಾಯ್ ನೆಸಿ, ಹೌ ಆರ್ ಯು? ಹೇಗಿದ್ದೀರಾ ನೀವು? ಅಶ್ವಿಕ್, ಹಾಯ್ ಅಶ್ವಿಕ್. ಅನು ನಟರಾಜ್ ಅವರ ಮಗ 3 ಇಯರ್ಸ್ ಅಂತೆ ಅವನಿಗೀಗ. ಅಶ್ವಿಕ್, ಹಾಯ್ ಪುಟ್ಟ, ಹೇಗಿದ್ದೀಯಾ? ಮಂಜುಳಾ ಅವರ ಮಕ್ಕಳು ವೈಷ್ಣವಿ, ನವ್ಯಶ್ರೀ ಆ್ಯಂಡ್ ನಿರಂಜನ್. ಹಾಯ್ ವೈಷ್ಣವಿ, ಹಾಯ್ ನವ್ಯಶ್ರೀ, ಹಾಯ್ ನಿರಂಜನ್, ಹೇಗಿದ್ದೀರಾ ಪುಟ್ಟ ನೀವು? ಆಮೇಲೆ ಸೌದಾ ಉಸ್ಮಾನ್ ಅವರ ಮಗ, ಹಾಯ್ ಪುಟ್ಟ, ಹೇಗಿದ್ದೀಯಾ? ನೀವೇ ಹೆಸರು ಹೇಳಿರಲಿಲ್ಲ, ಆದರೆ ಹಾಯ್ ಪುಟ್ಟ, ಹೇಗಿದ್ದೀಯಾ ನೀನು? ಓಕೆ, ಆಮೇಲೆ ನಮನ ತುಮಕೂರು ಅವರಿಗೆ ನನ್ನ ಮಕ್ಕಳಿಂದ ಹಾಯ್ ಹೇಳಿಸಿ ಅಂತ ಹೇಳ್ತಿದ್ರು. ಅವರಿಗೆ ಇವತ್ತು ಸ್ಯಾಟರ್ಡೆ, ಹಾಗಾಗಿ ಅವ್ರು ಬರಲಿಕ್ಕೆ ನಾನು ಇಷ್ಟು ಹೊತ್ತು ಕಾಯ್ತಾ ಇದ್ದೆ. ಇವಾಗ ಬಂದಿದ್ದಾರೆ, ಸಂಜೆ ಆಗಿದೆ. ನಮನ ತುಮಕೂರು ಅವರಿಗೆ ನನ್ನ ಮಕ್ಕಳು ಹಾಯ್ ಹೇಳ್ತಾರೆ. ನಮನ ತುಮಕೂರು ಅವರೇ, ಹಾಯ್. ನಮನ ತುಮಕೂರು ತುಮಕೂರು ಅವರೇ, ತುಮಕೂರು ಕೊಂಡ್ರೆ ತುಮಕೂರು 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 ನಮನರವರೇ, ನಮನರವರೇ ಹಾಯ್ ಮಾಡ್ತಾ. ನಮನ ಹಾಯ್, ನಮನ ಅವರೇ ಹಾಯ್. ಎಲ್ಲರಿಗೂ ನನ್ನಿಂದ ಹಾಗೂ ನನ್ನ ಮಕ್ಕಳಿಂದ ಹಾಯ್. ಯಾರಿಗಾದರೂ ಹೇಳಲಿಕ್ಕೆ ಮರೆತು ಹೋದರೆ ನಾನು ಇನ್ನೊಮ್ಮೆ ಹೇಳಿ, ಅದನ್ನು ನಾನು ದಿನಾಲೂ ಹೇಳ್ತೀನಿ, ಬೇಸರ ಮಾಡಬೇಡಿ ಅಂತ. ಆದರೂ ಹೇಳ್ತೀರಾ, ಅಕ್ಕ ನೀವು ನನ್ನ ಹೆಸರು ಹೇಳಲೇ ಇಲ್ಲ, ನನಗೆ ಬೇಸರ ಆಯಿತು, ನನಗೆ ಸಿಟ್ಟು ಬಂತು ಅಂತ ಹೇಳ್ತಾ ಇರ್ತೀರಾ. ಕೆಲವೊಮ್ಮೆ ನನ್ನ ಹತ್ರ ಮಿಸ್ ಆಗುತ್ತೆ. ಕೆಲವು ಕಮೆಂಟ್ ಏನಾಗುತ್ತೆ ಅಂದರೆ ನಮಗೆ ಸಿಗೋದಿಲ್ಲ, ಓದುವಾಗ ಆಚೆ ಈಚೆ ಹೋಗುತ್ತೆ, ನಾನು ನೋಡೋದಿಲ್ಲ, ಹಾಗಾಗಿ ಅದು ಮಿಸ್ ಆಗುತ್ತೆ. ಹಾಗಾಗಿ ನಾನು ಹೇಳಲ್ಲ. ಇಲ್ಲದಿದ್ದರೆ ನನಗೆ ನೀವೆಲ್ಲರೂ ಒಂದೇ, ನೀವೆಲ್ಲರ ಮೇಲೆ ನನಗೆ ಅಷ್ಟೇ ಪ್ರೀತಿ ಉಂಟು. ಓಕೆ, ಈಗ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಮಾಡಬೇಕು ಹೇಳಿ? ಫಸ್ಟಿಗೆ ಈ ವ್ಲಾಗಿಗೆ ನೀವು ಲೈಕ್ ಕೊಡಬೇಕು, ಆಮೇಲೆ ಸಬ್ಸ್ಕ್ರೈಬ್ ಯಾರು ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಬೇಕು, ಆಮೇಲೆ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಶೇರ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ, ಎಲ್ಲರ ಜೊತೆ ಶೇರ್ ಮಾಡಿ. ಇಂಥವರೊಂದು ವ್ಲಾಗ್ ಮಾಡ್ತಾ ಇದ್ದಾರೆ, ನೀವು ಕೂಡ ನೋಡಿ ಅಂತ ಹೇಳಿ ಶೇರ್ ಮಾಡಿ ನನ್ನ ವಿಡಿಯೋ. ಓಕೆ, ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಸಿಗ್ತೀನಿ.
ಲೈವ್ ಜೊತೆ. ಲೈವ್ ಉಂಟು ನಾಳೆ, ಲಾಸ್ಟಿಗೆ ಹೇಳ್ತಾ ಇದ್ದೀನಿ ನಾನು, ನಾಳೆ ಸಂಡೇ ಲೈವ್ ಉಂಟು. ನಾನು ಪೋಸ್ಟ್ ಹಾಕ್ತೀನಿ, ಪೋಸ್ಟಲ್ಲಿ ಯಾರಿಗಾದ್ರು ನೆನಪಾಗದಿರೋ ಪೋಸ್ಟಲ್ಲಿ ಹಾಕ್ತೀನಿ ಎಷ್ಟು ಗಂಟೆಗೆ ಅಂತ ಹೇಳಿ. ನಾಳೆ ಎಲ್ಲರೂ ನೀವು ಲೈವಿಗೆ ಬರಬೇಕು. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.